ಬೆಂಗಳೂರಿನ ಬಿಲ್ಡರ್ ಮನೆಯಲ್ಲಿ ಚಿನ್ನಾಭರಣ ಲೂಟಿ. ಒಂದಲ್ಲ ಎರಡಲ್ಲ 18 ಕೋಟಿ ಮೌಲ್ಯದ ಆಭರಣ ಲೂಟಿ. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ವಜ್ರ, ನಗದನ್ನ ಲೂಟಿ ಮಾಡಲಾಗಿದೆ. 18 ಕೋಟಿ ಮೌಲ್ಯದ ಆಭರಣವನ್ನ ಲೂಟಿ ಮಾಡಲಾಗಿದೆ ಉದ್ಯಮಿ ಮನೆಯಲ್ಲಿ. ಚಿನ್ನಕ್ಕೆ ಯಾವ ರೇಟ್ ಇದೆ, ವಜ್ರಕ್ಕೆ ಯಾವ ರೇಟ್ ಇದೆ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಅದರ ಮೌಲ್ಯನೇ 18 ಕೋಟಿಯದ್ದು. ಚಿನ್ನ ವಜ್ರ ಸೇರಿ 18 ಕೋಟಿಯಷ್ಟು ಕಳ್ಳತನ ಮಾಡಲಾಗಿದೆ. ನೇಪಾಳ ಮೂಲದ ದಂಪತಿಯಿಂದ ನಡೆದಂಥ ಕೃತ್ಯ. ದಿನೇಶ್ ಮತ್ತು ಕಮಲಾ ದಂಪತಿಯಿಂದ ಕಳ್ಳತನವನ್ನು ಮಾಡಲಾಗಿದೆ. ಮಾರ್ತಳ್ಳಿಯ ಬಿಲ್ಡರ್ ಮನೆಯಲ್ಲಿ ನಡೆದಂಥ ಘಟನೆ ಇದು. 11.5 kg ಚಿನ್ನ, ವಜ್ರಾಭರಣ, 5 kg ಬೆಳ್ಳಿ ವಸ್ತುಗಳು, 11.5 ಲಕ್ಷ ನಗದು ಕದ್ದು ಮನೆ ಕೆಲಸದವರು ಎಸ್ಕೇಪ್ ಆಗಿದ್ದಾರೆ. ಟೋಟಲಿ 18 ಕೋಟಿ ಬೆಲೆ ಬಾಳುವಷ್ಟು ಚಿನ್ನ, ವಜ್ರ, ಬೆಳ್ಳಿ, ಅದಾದ್ಮೇಲೆ ನಗದು. ಜನವರಿ 25ರಂದು ಹೊರಗಡೆ ಹೋಗಿದ್ದಂಥ ಕುಟುಂಬದವರು, ಮನೆಯವರು ಹೊರಗಡೆ ಹೋದಾಗ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಆಕ್ಚುಲಿ ನಾನು ಮನೇಲಿ ಇರಲಿಲ್ಲ. ನಾನು ಸ್ವಲ್ಪ 3 ಮಂತ್ಸ್ ಇಂದಾನೆ ನಾವು ನಮ್ಮ ಫ್ರೆಂಡ್ಸು ಫಿಲಿಪೀನ್ಸ್ ಬಾಲಿ ಟ್ರಿಪ್ ಇತ್ತು, ನಮ್ದು ಮೆಡಿಕಲ್ ಟ್ರಿಪ್. ಸುಮಾರು ಎಸ್ಟಿಮೇಟ್ ಪ್ರಕಾರ ನಮ್ಮ ಮಿಸಸ್ ಪಾಪ 35 ವರ್ಷದಿಂದ ಅವಳು ಕಷ್ಟಪಟ್ಟು ಕೋಡ್ ಹಾಕಿ, ಹೊಟ್ಟೆ ಕಟ್ಟಿ, ಬಟ್ಟೆ ಕಟ್ಟಿ, ಅದ್ರ ಸೆಂಟಿಮೆಂಟ್ಸ್ ಬೇರೆ. ನಮ್ಮ ತಾಯಿದೊಂದು ಸ್ವಲ್ಪ ಒಡವೆ ಇದೆ, ಅದನ್ನೆಲ್ಲ ಜಜ್ಜಿ ಮಾಡಿಕೊಂಡು ಇಟ್ಕೊಂಡಿದ್ಲು. ಮೊನ್ನೆ ಮದುವೆ ಕೂಡ ಸೊಸೆಗೆ ಹೆಣ್ಮಕ್ಳದನ್ನು, ನಮ್ಮ 2 ಹೆಣ್ಮಕ್ಳದನ್ನು ಇಲ್ಲೇ ಇಟ್ಟಿದ್ರು. ಅವ್ರದನ್ನು ಲಾಕರ್. ಸೊ ಅವ್ರು ಇನ್ನೊಂದು ಹಸ್ಬೆಂಡ್ ವೈಫ್ ವಿಕಾಸ್ ಮತ್ತೆ ಮಾಯಾ ಅಂತ ತಗೊಂಬಂದ್ ಬಿಟ್ಟಿದ್ರು. ಅವ್ರು ಆಲ್ಮೋಸ್ಟ್ ಒಂದು 9 to 10 ಮಂತ್ಸ್ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಮಾಡಿ ಕ್ಲೀನಾಗಿ ಎಲ್ಲ ನಮ್ಮ ಮನೆಯದು ನೋಡಿಕೊಂಡು, ನಮ್ಮ ಮನೆಯಲ್ಲಿ ಯಾವ ರೂಮಲ್ಲಿ ಲಾಕರ್ ಇದೆ, ಎಲ್ಲಿ ಯಾವ ಥರ ಲಾಕರ್ ಇದೆ, ಎಲ್ಲ ಇನ್ಫಾರ್ಮೇಶನ್, ಪ್ರತಿ ಇನ್ಫಾರ್ಮೇಶನ್ ಅವ್ನು ಕೊಟ್ಟಿದ್ದಾನೆ. ಸೊ ಅವರು ನಮ್ದು ರಿನೋವೇಷನ್ ಆಗೋ ಟೈಮಲ್ಲಿ ಒಂದು 7-8 ಮಂತ್ಸ್ ಇದ್ರು. ಪ್ಲಸ್ ನಾವು ಶಿಫ್ಟ್ ಆಗಿ 3 ಮಂತ್ಸ್ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ರು. ಆಮೇಲೆ ಸಡನ್ ಆಗಿ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ನಾವು ಊರಿಗೆ ಹೋಗ್ಬೇಕಾಗತ್ತೆ, ಒಂದು 2 ಮಂತ್ಸ್ ಬಿಟ್ಟು ಬರ್ತೀನಿ ಅಂತ ಏನೋ ಹೇಳ್ಬಿಟ್ಟು ಹೋದ್ರು. ಸೊ